ಸರ್ಚ್ ಮಾಡಿರೋದ್ರಿಂದ ಇಲ್ಲೇನು ಬರುತ್ತೆ KVPY 2020 ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಓಕೆನಾ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಹೋಮ್ ಪೇಜ್ ನೋಡಿ, ಅಪ್ಲಿಕೇಶನ್ಸ್ KVPY IASC ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಎಲ್ಲ ಸ್ಟ್ರಾಟಜಿ ತೋರಿಸ್ತಾ ಇರುತ್ತೆ. ಓಕೆನಾ, ಐಕಾನ್ಸ್, ಹೋಮು, ಅಬೌಟ್ KVPY, ಕಮಿಟೀಸ್, ಫೆಲೋಶಿಪ್, ಎಲಿಜಿಬಿಲಿಟಿ, ಸೆಲೆಕ್ಷನ್ ಪ್ರೊಸೀಜರ್, ಅಪ್ಲಿಕೇಶನ್ಸ್, FAQ, ಫಾಲೋಸ್, ರಿಸಲ್ಟ್. ಓಕೆ, ಇಲ್ಲಿ ನಿಮಗೆ 3 ಸ್ಟೆಪ್ಪಲ್ಲಿ ಇರುತ್ತೆ. ನೀವು ಅಪ್ಲಿಕೇಶನ್ಸ್ ಆಗಬೇಕಾದ್ರೆ ಫಸ್ಟ್ ಒಂದು ರಿಜಿಸ್ಟ್ರೇಷನ್ ಆಗಬೇಕು, ಇನ್ನೊಂದು ಫಿಲ್ಲಿಂಗ್ ಪರ್ಸನಲ್ ಆ್ಯಂಡ್ ಅಕಾಡೆಮಿಕ್ ಡೀಟೇಲ್ಸ್ನ ಅಲ್ಲಿ ಫಿಲ್ ಮಾಡಬೇಕು, ಚೂಸಿಂಗ್ ಟೆಸ್ಟ್ ಸೆಂಟರ್ ಆ್ಯಂಡ್ ಅಪ್ಲೋಡಿಂಗ್ ಫೋಟೋ ಆ್ಯಂಡ್ ಸಿಗ್ನೇಚರ್, ಅದರ್ ಸರ್ಟಿಫಿಕೇಟ್ ಆ್ಯಸ್ ಅಪ್ಲಿಕೇಬಲ್. ನೀವೇನಾದರೂ ಇವಾಗ ಹ್ಯಾಂಡಿಕ್ಯಾಫ್ಟ್ ಇದ್ರೆ ಆ ಸರ್ಟಿಫಿಕೇಟನ್ನು ಇರಬೇಕಾಗತ್ತೆ. ನಿಮಗೆ ಇದು ಮಸ್ಟ್ ಅಂಡ್ ಶುಡ್ ಬಿ ಮ್ಯಾಂಡೇಟರಿ. ಫೋಟೋ ಇರಲೇಬೇಕು, ಪಾಸ್ಪೋರ್ಟ್ಸ್ ಫೋಟೋ ಇರಬೇಕು, ಸಿಗ್ನೇಚರನ್ನು ನೀವು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಓಕೆ, ಮತ್ತು ಪೇಮೆಂಟ್ ಏನಿದೆ, ಪೇಮೆಂಟ್ ಅಪ್ಲಿಕೇಶನ್ ಫೀಸ್ ಏನಿದೆ ಅದು ಓನ್ಲಿ ನಿಮ್ಮ ನೆಟ್ ಬ್ಯಾಂಕಿಂಗಲ್ಲಿ ಮಾಡ್ಬೋದು, ಕ್ರೆಡಿಟ್ ಕಾರ್ಡಲ್ಲಿ ಮಾಡ್ಬೋದು, ಡೆಬಿಟ್ ಕಾರ್ಡಲ್ಲಿ ಮಾಡ್ಬೋದು. ಇಷ್ಟರಲ್ಲಿ ಮಾತ್ರ ಆಪ್ಷನ್ಸ್ ಇದೆ. ಯಾವುದೇ ಕೂಡ ಬ್ಯಾಂಕಲ್ಲಿ ಹೋಗಿ ನೀವು ಹಾರ್ಡ್ ಕ್ಯಾಶನ್ಸನ್ನು ಕಟ್ಟಂಥ ಆಪ್ಷನ್ಸ್ ನಿಮಗಿಲ್ಲ. ಓಕೆ, ಇಲ್ಲಿ ಬನ್ನಿ, ರೈಟ್ ಕಾರ್ನರ್ ನೋಡಿ ರಿಜಿಸ್ಟ್ರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಲಾಗಿನ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೀವು ರಿಜಿಸ್ಟ್ರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಲಾಗಿನ್ಗೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಡೀಟೈಲ್ಡ್ ಅಡ್ವರ್ಟೈಸ್ಮೆಂಟ್ ಅಂತ ಇದೆ. ನೀವಿಲ್ಲಿ ನೋಟಿಫಿಕೇಶನ್ಸ್ ಅನ್ನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂದರೆ ನೋಟಿಫಿಕೇಶನ್ಸ್ ಅಲ್ಲಿ ನಿಮಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಂದರೆ ಫೋಟೋ ಯಾವ ಸೈಜಲ್ಲಿ ಇರಬೇಕು, ಎಷ್ಟು ಪಿಕ್ಸೆಲ್ ಇರಬೇಕು, ಮತ್ತೆ ಸಿಗ್ನೇಚರ್ ಎಷ್ಟು ಪಿಕ್ಸೆಲ್ ಇರಬೇಕು, ಮತ್ತೆ ಏನಾದರೂ ನೀವು ಹ್ಯಾಂಡಿಕ್ಯಾಫ್ಟ್ ಆಗಿದ್ದು ಮತ್ತೆ ಆ ಥರ ಏನಾದರೂ ಇದ್ರೆ ಆ ಒಂದು ಸರ್ಟಿಫಿಕೇಟ್ ನೀವು ಸ್ಕ್ಯಾನ್ ಮಾಡಿರ್ತಕ್ಕಂಥದ್ದು ಎಷ್ಟಿರಬೇಕಂತ ನೋಡಬೇಕಾಗತ್ತೆ. ನೀವು ಇಲ್ಲಿ ರಿಜಿಸ್ಟ್ರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಲಾಗಿನ್ ಹೋಗೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಫೋಟೋ ಸ್ಕ್ಯಾನ್ ಮಾಡ್ಕೋಬೇಕು, ಮತ್ತು ಸಿಗ್ನೇಚರನ್ನು ಸಪ್ರೇಟಾಗಿ ಸ್ಕ್ಯಾನ್ ಮಾಡ್ಕೋಬೇಕು. ತದನಂತರ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇದು ಕ್ಲಿಕ್ ಅಂತ ಇದೆಯಲ್ಲ, ರಿಜಿಸ್ಟ್ರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಲಾಗಿನ್ ಕ್ಲಿಕ್ ಇಯರ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ್ದೀನಿ ನಾನು ಇವಾಗ. ಎಸ್, ಪೇಜ್ ಓಪನ್ ಆಗುತ್ತೆ. ಓಕೆ, ವೆಯ್ಟ್ ಮಾಡಿ. ಎಸ್, ನೋಡಿ ಇಲ್ಲೆಲ್ಲ ಬರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಓದ್ಬೋದು. ಕೆಲವೊಂದು ಎಲ್ಲ ಇದೆ, ಫೋಟೋಗ್ರಾಫಿಲೇ ಇದೆ ನೋಡಿ. 300 KB ಇರಬೇಕು. ಯಾವುದು PDF ಫಾರ್ಮೇಟಲ್ಲೇ ಇರಬೇಕು. ಲೆಸ್ ದ್ಯಾನ್ 300 KB ಇರಬೇಕು ಫೋಟೋ. ಓಕೆನಾ, ಫೋಟೋಗ್ರಾಫ್ ಲೆಸ್ ದ್ಯಾನ್ 150 KB ಇರಬೇಕು ನೋಡಿ ಇಲ್ಲಿ. ಮತ್ತು JPG ಫಾರ್ಮೇಟಲ್ಲೇ ಇರಬೇಕು. ಬಿಫೋರ್ ಅಪ್ಲೈಯಿಂಗ್ ಆನ್ಲೈನ್ ದ ಕ್ಯಾಂಡಿಡೇಟ್ ವಿಲ್ ಬಿ ರಿಕ್ವೈರ್ಡ್ ಟು ಹ್ಯಾವ್ ಎ ಸಾಫ್ಟ್ ಕಾಪಿ ಆರ್ ಸ್ಕ್ಯಾನಡ್ ಇಮೇಜ್ ಇನ್ JPG or JPEG format of his or recent passport size photos is less than 150 KB. Okay, and signature less than 80 KB. Okay, suppose a candidate should ensure that both photograph and signatures are served on PC or LTAF other media. SC, ST and PW candidates must upload scanned copy of caste certificate. SC, ST ಕ್ಯಾಂಡಿಡೇಟ್ ಇದ್ದೀರಾ, ಮತ್ತು PWD ಕ್ಯಾಂಡಿಡೇಟ್ ಏನಿದ್ದೀರಾ ಅವರು, ನೀವು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಮತ್ತು ಮೆಡಿಕಲ್ ಸರ್ಟಿಫಿಕೇಟ್, PW ಸ್ಟೂಡೆಂಟ್ ಏನು ಮಾಡಬೇಕು, ಮೆಡಿಕಲ್ ಸರ್ಟಿಫಿಕೇಟನ್ನು ಮಸ್ಟ್ ಅಂಡ್ ಶುಡ್ ಬಿ ಸಬ್ಮಿಟ್ ಮಾಡಲೇಬೇಕು ಇನ್ PDF ಫಾರ್ಮೇಟಲ್ಲಿ. ಅದೆಷ್ಟಿರಬೇಕಂದ್ರೆ 300 KB ಇರಬೇಕು. ಓಕೆನಾ, ಇದನ್ನು ಹೀಗೆ ಸ್ಕ್ರೋಲ್ ಮಾಡಿ ಈ ಪೇಜನ್ನು ಡೌನಿಗೆ ಬನ್ನಿ. ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಲಾಗಿನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ನೋಡಿ ಏನು ಬರ್ತಾ ಇದೆ, ಕ್ಯಾಂಡಿಡೇಟ್ ಲಾಗಿನ್ ಅಂತ ಬರ್ತಾ ಇದೆ. ಕ್ಯಾಂಡಿಡೇಟ್ ಲಾಗಿನ್ ಅಲ್ಲಿ ಆಲ್ರೆಡಿ ಯೂಸರ್ ಐಡಿ ತೋರಿಸ್ತಾ ಇದೆ. ಯಾಕೆಂದರೆ ನಾನು ಆಲ್ರೆಡಿ ಯೂಸರ್ ಐಡಿ ಕ್ರಿಯೇಟ್ ಮಾಡಿದ್ದೀನಿ ಆ್ಯಂಡ್ ಪಾಸ್ವರ್ಡ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಹಾಗಾದರೆ ನಾನು ಇವಾಗ ನೀವು ಕ್ವಶನ್ಸ್ ಕೇಳ್ಬೋದು, ಇಲ್ಲಿ ಸರ್ ನಾನು ಇನ್ನೂ ಯೂಸರ್ ಐಡಿ ಕ್ರಿಯೇಟ್ ಮಾಡಿಲ್ಲ, ಪಾಸ್ವರ್ಡ್ ಕ್ರಿಯೇಟ್ ಮಾಡಿಲ್ಲ, ಯಾವ ರೀತಿ ಅಂತ. ನೋಡಿ ಇಲ್ಲಿ ನೋಟ್ ಅಂತ ಇದೆ. ಆ ನೋಟಲ್ಲಿ ಇಫ್ ಯು ಡು ನಾಟ್ ಹ್ಯಾವ್ ಲಾಗಿನ್ ಡೀಟೇಲ್ಸ್ ಪ್ಲೀಸ್ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್. ಓಕೆ,
ಸೊ ಇಲ್ಲಿ ಹೋಗಿ ರಿಜಿಸ್ಟ್ರೇಷನ್ಸ್ ಫಾರ್ಮ್ನ ಓಕೆ ಮಾಡಿ. ಸೊ ಇಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲೋಸ್ ಅಂತ ಇದೆಯಲ್ಲ, ಆ ಕ್ಲೋಸ್ ಮೇಲೆ ಸೊ ಕ್ಲಿಕ್ ಮಾಡಿ. ಸೊ ನೇಮ್ ಆಫ್ ದಿಸ್ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದೆ. ಸೊ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ನಾನೇನು ಕೊಡ್ತೀನಿ ಅಂದರೆ ಎನ್ ಕೊಡ್ತೀನಿ. ಓಕೆ, ಜಸ್ಟ್ ಫಾರ್ ಎಕ್ಸಾಂಪಲ್ ಚಂದ್ರಶೇಖರ್ HA. ಓಕೆನಾ. ಸೊ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಇದ್ರ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ ಆಫ್ ಬರ್ತ್ ಫಾರ್ ಎಕ್ಸಾಂಪಲ್ 2007 ಮೇ 17. ಓಕೆನಾ. ಸೊ ನೇಮ್ ಅನ್ನ ಫಿಲ್ ಮಾಡಿ, ಡೇಟ್ ಆಫ್ ಬರ್ತ್ ಫಿಲ್ ಮಾಡಬೇಕು. ನೆಕ್ಸ್ಟ್ ಸೆಲೆಕ್ಟ್ ಪ್ರೆಸೆಂಟ್ಲಿ ಸ್ಟಡಿಂಗ್ ಇನ್ ಕ್ಲಾಸ್. ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ? 11th ಕ್ಲಾಸಲ್ಲಿ ಇದ್ದೀರಾ, ಅಥವಾ ಸೆಕೆಂಡ್ PUC ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ, ಅಥವಾ ಫಸ್ಟ್ ಇಯರ್ BSc, ಫಸ್ಟ್ ಇಯರ್ BS, ಫಸ್ಟ್ ಇಯರ್ BSc ಸ್ಟ್ಯಾಟ್ಸ್, ಸೊ BM ಮ್ಯಾಥ್ಸ್ ಅಂಡ್ ಇಂಟಿಗ್ರೇಟೆಡ್ MSc ಆರ್ ಇಂಟಿಗ್ರೇಟೆಡ್ MS. ಸೊ ಯಾವುದಾದ್ರೂ ತಗೋಬಹುದು. ನೀವು ಫಾರ್ ಎಕ್ಸಾಂಪಲ್ 11th ಅಲ್ಲಿ ಸ್ಟಡಿ ಮಾಡ್ತಾ ಇದ್ರೆ 11th ತಗೋಬೇಕು. 12th ಸ್ಟ್ಯಾಂಡರ್ಡ್ ಅಪಿಯರಿಂಗ್ ಇದ್ರೆ 12th ಸ್ಟ್ಯಾಂಡರ್ಡ್ ಅನ್ನ ತಗೋಬೇಕು. ನಾನು 12th ಸ್ಟ್ಯಾಂಡರ್ಡ್ ತಗೋತಾ ಇದ್ದೀನಿ. ಎಸ್. ಸೊ ನೆಕ್ಸ್ಟ್ ಹಾಗೇನೆ ಡೌನ್ ಮೂವ್ ಆಗಿ ಇಲ್ಲೇನು ಹೇಳ್ತಾ ಇದೆ, ಯುವರ್ ಸ್ಟ್ರೀಮ್ ಈಸ್ SX ಅಂದ್ರೆ ಸೊ ನೀವು ಅಪಿಯರ್ ಆಗಿರ್ತಕ್ಕಂಥದ್ದು ಸೆಕೆಂಡ್ PUC ಅಪಿಯರ್ ಆಗಿದ್ದೀರಾ ಅಂತ. ಓಕೆ. ಸೊ ಅದನ್ನೇನು ನೋಡಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಅನ್ನ ಫಿಲ್ ಅಪ್ ಮಾಡಬೇಕು. ಸೊ ಮೊಬೈಲ್ ನಂಬರ್ ಕರೆಕ್ಟ್ ಮೊಬೈಲ್ ನಂಬರ್ ತಕ್ಕಂತ ತಗೊಳ್ಳಿ, ಕರೆಕ್ಟ್ ಮೊಬೈಲ್ ನಂಬರ್. ಸೊ ನನ್ನ ನಂಬರ್ 7090569690. ಸೊ ಮೊಬೈಲ್ ನಂಬರ್ ಕರೆಕ್ಟ್ ಇರಬೇಕು. ಎಸ್, ಮೊಬೈಲ್ ನಂಬರ್ನ ಒನ್ಸ್ ಅಗೇನ್ ಕನ್ಫರ್ಮ್ ಮಾಡಿ. 7090569690. ಓಕೆ. ಸೊ ಮೇಲ್ ID ಕರೆಕ್ಟ್ ಇರಬೇಕು. ಮೇಲ್ ID ಕರೆಕ್ಟ್ ಇಲ್ಲ ಅಂದರೆ ಒಂದು ಮೇಲ್ ID ಕ್ರಿಯೇಟ್ ಮಾಡ್ಕೋಬೇಕು. ಓಕೆ. ಸೊ ನಾನು ಇಲ್ಲಿ ಮೇಲ್ ID ಕೊಡ್ತೀನಿ ಏನಂತ. ಸೊ ಏಕಾಂಗಿ 1992 at gmail.com. 1992 at gmail. So .com. ಓಕೆ. ಎಸ್, ಅದೇ ರೀತಿ ಡೌನ್ವರ್ಡ್ ಮೂವ್ ಆಗಿ. ಸೊ ಡೌನ್ವರ್ಡ್ ಮೂವ್ ಆದರೆ ಎಸ್ ಕನ್ಫರ್ಮೇಷನ್ಸ್ ಮೇಲ್ ಅಂತ ಕೇಳ್ತಾ ಇದೆ, ಕನ್ಫರ್ಮ್ ಮಾಡಿ. ಸೊ ಒನ್ಸ್ ಅಗೈನ್ ಏಕಾಂಗಿ 1992 at gmail.com. at gmail. ಸೊ .com ಮೇಲ್ ID ಕನ್ಫರ್ಮ್ ಮಾಡಿ. ಎಸ್. ಸೊ ಎಲ್ಲರೂ ಕೂಡ ಇಂಡಿಯನ್ಸ್ ಇರ್ತೀರಾ. ಸೊ ಇಂಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಏಕೆಂದರೆ ಇಲ್ಲಿ ಓನ್ಲಿ ಇಂಡಿಯನ್ಸಿಗೆ ಮಾತ್ರನೇ ನಿಮಗೆ ಫೆಲೋಶಿಪ್ ಎಲಿಜಿಬಲ್ ಇರೋದು. ಸೊ ಇಲ್ಲಿ ಕ್ಯಾಪ್ಚಾ ಇರುತ್ತೆ. ಸೊ ಕ್ಯಾಪ್ಚಾ ಕರೆಕ್ಟಾಗಿ ಫಿಲ್ ಮಾಡಿ. 7 ಕ್ಯಾರೆಕ್ಟರ್ ಇದೆ ನೋಡಿ. ಸ್ಮಾಲ್ x, ಸ್ಮಾಲ್ b, ಸ್ಮಾಲ್ m, ಸ್ಮಾಲ್ e, ಸ್ಮಾಲ್ j, 1, ಸೊ 3. ಓಕೆ. ಸೊ ಎಲ್ಲ ಕಂಪ್ಲೀಟ್ ಆಯ್ತು ಇವಾಗ. ಓಕೆನಾ. ಎಸ್. ಇಲ್ಲಿ ಲೆಫ್ಟಲ್ಲಿ ನೋಡಿ, ಲೆಫ್ಟ್ ಬಾಟಮಲ್ಲಿ ಏನಿದೆ, ಐ ಅಗ್ರಿ ಅಂದರೆ ಸೊ ಎಬೌವ್ ಕಂಡೀಷನ್ಸ್ ಆಸ್ ಪರ್ ಮೈ ನಾಲೆಡ್ಜ್ ಸೊ ಆಲ್ ಆರ್ ಟ್ರೂ. ಓಕೆ. ಸೊ ಇಲ್ಲೇನಿದೆ ರಿಜಿಸ್ಟ್ರೇಷನ್ಸ್ ಅಂತ ಇದೆ, ರಿಜಿಸ್ಟರ್ಡ್ ಅಂತ. ಎಸ್, ರಿಜಿಸ್ಟರ್ಡ್ ಮೇಲೆ ಕ್ಲಿಕ್ ಮಾಡಿ. ಎಸ್, ಏನು ತೋರಿಸ್ತದೆ, ಪ್ಲೀಸ್ ನೋಟ್ ದಟ್ ನೋ ಚೇಂಜಸ್ ಕ್ಯಾನ್ ಬಿ ಮೇಡ್ ಟು ದ ಡೀಟೇಲ್ಸ್ ಇನ್ ರಿಜಿಸ್ಟ್ರೇಷನ್ಸ್ ಫಾರಮ್. ಒನ್ಸ್ ಯು ಪ್ರೊಸೀಡ್ ಟು ದ ಅಪ್ಲಿಕೇಶನ್ ಪೇಜ್, click OK to proceed or click cancel to the edit your form.
ನೀವೇನೇನು ಇನ್ಫಾರ್ಮೇಷನ್ ಕೊಟ್ಟಿರ್ತೀರಾ ಸೊ ಮತ್ತೇನು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಓಕೆನಾ, ಒಂದ್ಸಲ ಸಬ್ಮಿಟ್ ಮಾಡಿಲ್ಲ ಅಂದರೆ ಸಬ್ಮಿಟ್ ಮಾಡಿದ ಮೇಲೆ. ಓಕೆ, ಇಲ್ಲ ನಂಗೆ ಕರೆಕ್ಷನ್ ನೋಡ್ಬೇಕಂತಂದರೆ ಒಂದ್ಸಲ ನೋಡಿ, ಸೊ ಕರೆಕ್ಷನ್ಸ್ ಇದೆ ಚೇಂಜ್ ಮಾಡ್ಬೋದು, ಇಲ್ಲಿ ಕ್ಯಾನ್ಸಲ್ ಕೊಡ್ಬೋದು. ಓಕೆ, ಸೊ ನಾನೇನು ಮಾಡ್ತಾ ಇದ್ದೀನಿ, ಓಕೆ ಕೊಡ್ತಾ ಇದ್ದೀನಿ. ಸೊ ಅಲ್ಲಿಗೆ ರಿಜಿಸ್ಟರ್ಡ್ ಆಗಿದೆ ನಿಮ್ಮ ಮೊಬೈಲ್ ನಂಬರ್ಗೆ. ಸೊ ಇವಾಗ ಏನಾಗಿರುತ್ತೆ, ನಿಮಗೆ ಒಂದು ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿ ಪಾಸ್ ಆಗಿರುತ್ತೆ. ಆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಸೊ ನೀವು ತಗೋಬೇಕು. ಸೊ ಇಲ್ಲಿ ನೋಡಿ, ಸೊ ಲಾಗ್ಔಟ್ ಅಂತ ಇದೆ. ಸೊ ಒಂದು ಅಪ್ಲಿಕೇಶನ್ ಸ್ಟ್ರೀಮ್ ಅಂತ ಇದೆಯಲ್ಲಿ, ಎಸ್ ಅಪ್ಲಿಕೇಶನ್ ಸ್ಟ್ರೀಮ್ ರಿಜಿಸ್ಟ್ರೇಷನ್ ಡೀಟೇಲ್ಸ್. ಸೊ ಅದಕ್ಕೆ ಏನು ಮಾಡಿ ಇಲ್ಲಿ, ಸೊ ಬ್ಯಾಕ್ ಹೋಗಿ ಎಸ್ ಬೇಕು ಹೋದ್ರೆ